ರಾಜ್ಯ ಕೈಪಾಳ್ಯದಲ್ಲಿ ಕುರ್ಚಿಯ ಕಾದಾಟ ಕೈ ಮೀರೋಗಿದೆ. ಪಟ್ಟದ ಫೈಟ್ ಮಧ್ಯೆ ರಾಜ್ಯಕ್ಕೆ ವೇಣುಗೋಪಾಲ್ ಅವರು ಆಗಮಿಸುತ್ತಿದ್ದಾರೆ. ಮಂಗಳೂರಿಗೆ ಆಗಮಿಸಿದ್ದಾರೆ ಕೆಸಿ ವೇಣುಗೋಪಾಲ್. ಪಟ್ಟದ ಫೈಟ್ ಮಧ್ಯೆ ರಾಜ್ಯಕ್ಕೆ ವೇಣುಗೋಪಾಲ್ ಆಗಮಿಸಿದ್ದಾರೆ. ಮಂಗಳೂರಿಗೆ ಈಗಾಗಲೇ ಕೆಸಿ ವೇಣುಗೋಪಾಲ್ ಆಗಮಿಸಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತಾರೆ. ಇನ್ನು ಸಂಧಾನ ಫಾರ್ಮುಲಾ ಏನಾದರೂ ವರ್ಕೌಟ್ ಆಗತ್ತಾ, ಆ ಮಾತುಕತೆ ಏನಾದರೂ ನಡೆಯುತ್ತಾ, ಅಥವಾ ಇದು ಬ್ರೇಕ್ಫಾಸ್ಟ್ ಬಳಿಕ ಆಗ್ತಿರುವ ಭೇಟಿಯಾಗಿರೋದ್ರಿಂದ ಬಹಳಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆಯಾಗುತ್ತಾ? ಮೀಟಿಂಗ್ ನಲ್ಲಿ ನಡೆದ ಚರ್ಚೆಯ ಕುರಿತು ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಳ್ಳಲಾಗುತ್ತಾ? ನವೆಂಬರ್ 21ನೇ ತಾರೀಕು ರಾಜ್ಯ ಕೈ ಸರ್ಕಾರಕ್ಕೆ ಸುಮಾರು 2.5 ವರ್ಷ ಭರ್ತಿಯಾಗುತ್ತೆ. ಸಂಬಂಧಿಸಿದಂತೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತ್ರ ಯಾವುದೇ ಕಾರ್ಯಕ್ರಮಗಳಿಗೂ ಆಗಮಿಸಿರಲಿಲ್ಲ. ಇರಿಸು ಮುರಿಸಿರೋದು ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತು. ಸಂಬಂಧಿಸಿದಂತೆ ಹಲವಾರು ವೇದಿಕೆಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಣಿಸ್ಕೊಂಡ್ರು ಕೂಡ ಮಾರ್ಮಿಕವಾದ ಹೇಳಿಕೆಯನ್ನ ಕೊಡ್ತಾ ಇದ್ರು. ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ಇಬ್ಬರ ನಡುವೆ ಏನೋ ಸರಿ ಇಲ್ಲ ಅಥವಾ ಆಂತರಿಕ ಗೊಂದಲ ಅಂತೂ ಖಂಡಿತವಾಗ್ಲೂ ಇದೆ. ಅಧಿಕಾರ ಹಂಚಿಕೆಯ ಸೂತ್ರದ ವಿಚಾರವಾಗಿಯೂ ಕೂಡ ಮಾಧ್ಯಮದ ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಿರಂಗವಾದ ಹೇಳಿಕೆ ಕೊಟ್ಟಿದ್ರು. 4 ಗೋಡೆಗಳ ಮಧ್ಯ 6 ನಾಯಕರು ಮಾತನಾಡಿದಂತಹ ಹೇಳಿಕೆಗಳನ್ನ ನಾನು ಮಾಧ್ಯಮದ ಮುಂದೆ ಹೇಳೋದಕ್ಕೆ ಆಗೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿವರೆಗೂ 5 ವರ್ಷ ನಾನೇ ಸಿಎಂ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇದ್ರು ಹೊರತಾಗಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಿರ್ಧಾರವೇ ತೀರ್ಮಾನ ಅಂತ ಹೇಳಿದ್ರು. ಇದೆಲ್ಲದರ ಮಧ್ಯೆ ಇಬ್ರು ಕೂಡ ಎಲ್ಲೋ ಒಂದು ಕಡೆ ರಾಜ್ಯದ ಜನಕ್ಕೆ ಚಮಕ್ ಕೊಟ್ರು. ಯಾವ ರೀತಿ? ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು, ಸಸ್ಯಾಹಾರ ಬ್ರೇಕ್ಫಾಸ್ಟ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ, ಮಾಂಸಾಹಾರ ಬ್ರೇಕ್ಫಾಸ್ಟ್ ಅನ್ನ ಸಿದ್ದರಾಮಯ್ಯ ಅವರಿಗೆ ಡಿಕೆ ಶಿವಕುಮಾರ್ ಅವರು ಎಲ್ಲ ರೆಡಿ ಮಾಡಿ ಬಹಳಷ್ಟು ಕುತೂಹಲಕ್ಕೆ ತೆರೆ ಹೇಳಿದ್ರು. ಜೊತೆಗೆ ಇಬ್ರು ಅಣ್ತಮಾಸ್ಗಳ ರೀತಿಯಲ್ಲಿ ಕುಳಿತುಕೊಂಡು ಮಾತನಾಡಿದ್ರು. ಎಲ್ಲೋ ಒಂದು ಕಡೆ ಕುರ್ಚಿ ಫೈಟ್ಗೆ ವಿರಾಮ ಬಿತ್ತ ಅನ್ನುವಷ್ಟರಲ್ಲೇ ಮತ್ತೊಮ್ಮೆ ಈಗ ಕುತೂಹಲವನ್ನ ಕೆರಳಿಸ್ತಾ ಇರೋದು ಕೆಸಿ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಆಗಮಿಸಿರೋದು. ನಿನ್ನೆ ಮೀಟಿಂಗ್ ನಲ್ಲಿ ಏನೇನ್ ಚರ್ಚೆಯಾಗಿದೆ? ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಚಳಿಗಾಲದ ಅಧಿವೇಶನ ಇದೇ ತಿಂಗಳು 8ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ನಡೆಯುತ್ತೆ. ಹಾಗಾಗಿ ಯಾವ್ಯಾವ ವಿಚಾರವಾಗಿ ಪ್ರತಿಪಕ್ಷಗಳು ಕಟ್ಟಿ ಹಾಕುವ ಕೆಲಸವನ್ನ ಮಾಡುತ್ತೆ, ಅದಕ್ಕೆ ನಾವು ಪ್ರತಿದಾಳವನ್ನ ಹೇಗೆ ಉರುಳಿಸಬೇಕು, ಜೊತೆಗೆ ಯಾವ ರೀತಿ ಟಕ್ಕರ್ ಕೊಡಬೇಕು ಅನ್ನೋದಾಗಿ ಕೂಡ ನಿನ್ನೆ ನಡೆದ ಸಭೆಯಲ್ಲಿ ಮುಖ್ಯವಾಗಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಸೇರಿದಂತೆ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಈಗ ಪ್ರತಿಭಟನೆಯ ಮೂಲಕವೇ ಉತ್ತರವನ್ನ ಕಂಡುಕೊಳ್ಳುವಂತಹ ಈಗ ಸ್ಥಿತಿಯಲ್ಲಿ ತಲುಪಿಟ್ಟಿದೆ. ಹಾಗಾಗಿ ಪ್ರತಿಪಕ್ಷಗಳು ಹೋರಾಟವನ್ನ ರೂಪುರೇಷೆಗಳನ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ಸ್ಟ್ರಾಂಗ್ ಆಗಿರಬೇಕು, ಮುಖ್ಯವಾಗಿ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರೋದು ಸಿಎಂ ಬದಲಾವಣೆಯ ವಿಚಾರ. ಹಾಗಾಗಿ ಇದಕ್ಕೆಲ್ಲ ಉತ್ತರ ಹೇಗೆ ಕೊಡಬೇಕು ಅನ್ನೋದಾಗಿ ಉತ್ತರವನ್ನ ಕೊಡೋದಕ್ಕೆ, ಜೊತೆಗೆ ದಾಳವನ್ನ ಉರುಳಿಸೋದಕ್ಕೆ ಕೆಸಿ ವೇಣುಗೋಪಾಲ್ ಬಂದ್ರ ಅನ್ನುವಂತಹ ಕುತೂಹಲ ಮೂಡ್ತಾ ಇದೆ. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಮಂಗಳೂರಿಗೆ ಆಗಮಿಸ್ತಾ ಇದ್ದಂತೆ ಅವ್ರ ಮುಂದೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಘೋಷಣೆಗಳು ಕೇಳಿಬಂತು. ಮಂಗಳೂರಿಗೆ ಕೆಸಿ ವೇಣುಗೋಪಾಲ್ ಅವರು ಆಗಮಿಸುವ ಹೊತ್ತಿನಲ್ಲಿ ವೇಣುಗೋಪಾಲ್ ಅವರ ಮುಂದೆಯೇ ಡಿಕೆ ಶಿವಕುಮಾರ್ ಪರ ಘೋಷಣೆಗಳು ಕೇಳಿಬಂತು. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಘಟನೆ ನಡೆಯಿತು. ಮಿಥುನ್ ರೈ ಬೆಂಬಲಿಗರಿಂದ ಡಿಕೆ ಶಿವಕುಮಾರ್ ಅವರ ಪರವಾದ ಘೋಷಣೆಯೂ ಕೂಡ ಅಲ್ಲಿ ಕೇಳಿಬಂತು. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ನೀಡಬೇಕು. ಡಿಕೆಶಿ ಬೆಂಬಲಿಗರಿಂದ ವೇಣುಗೋಪಾಲ್ಗೆ ಆ ಸ್ಥಳದಲ್ಲಿ ಒತ್ತಾಯಗಳು ಕೇಳಿಬಂತು. ವೇಣುಗೋಪಾಲ್ ಜೊತೆ ಹರಿಪ್ರಸಾದ್ ಕೂಡ ಉಪಸ್ಥಿತರಿದ್ರು. ಅಂದ್ರೆ ಪ್ರತಿ ಬಾರಿಯೂ ಕೂಡ ಕೇಂದ್ರದಿಂದ ಯಾವುದಾದ್ರೂ ಹಿರಿಯ ನಾಯಕರು ಅಥವಾ ಎಐಸಿಸಿ ಅಧ್ಯಕ್ಷರು ಸೇರಿದಂತೆ ಈಗ ಕಾರ್ಯದರ್ಶಿ ಕೂಡ ಬಂದಿದ್ದಾರೆ, ಪ್ರಧಾನ ಕಾರ್ಯದರ್ಶಿ. ಅವ್ರ ಮುಂದೆ ಅವರ ಬೆಂಬಲಿಗರು ಎಲ್ಲೋ ಒಂದು ಕಡೆ ಮಣೆ ಹಾಕುವಂತಹ ಕೆಲಸ, ಲಾಬಿ ನಡೆಸುವಂತಹ ಕೆಲಸಗಳು ಇದೇನು ಹೊಸದಲ್ಲ. ಈಗೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಕಟ್ಟಬೇಕು ಅಂತ ಇಲ್ಲಿವರೆಗೂ ಕೂಡ ಸುಮ್ಮನಿದ್ದಂತಹ ಹಲವಾರು ಶಾಸಕರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ 2 ಟೀಮ್ಗಳನ್ನ ಕಟ್ಕೊಂಡು ದೆಹಲಿ ಅಂಗಳಕ್ಕೆ ಹೋಗಿದ್ರು. ಅಂದ್ರೆ ಎಲ್ಲೋ ಒಂದು ಕಡೆ ನವೆಂಬರ್
ಚಳವಳಿಯಲ್ಲಿ ಕ್ರಾಂತಿ ಆಗತ್ತೆ ಅಂತ. ಇನ್ನೂ ಮುಂದುವರೆದು ಹೇಳಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಫೆಬ್ರವರಿಲಿ ಅಥವಾ ಮಾರ್ಚ್ ನಲ್ಲಿ ಕ್ರಾಂತಿ ಆಗೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನ ಪಟ್ಟಕ್ಕೇರಿಸುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಕಲರವ ಮಾತುಕತೆ ಈಗಾಗಲೇ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಇದರ ಮಧ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗಬೇಕು ಅಂತ ಅಲ್ಲಿ ವೇಣುಗೋಪಾಲ್ ಅವರಿದ್ರು. ಎಲ್ಲೋ ಒಂದ್ ಕಡೆ ಪರೋಕ್ಷವಾದಂತಹ ಸಂದೇಶವನ್ನ ಮಿಥುನ್ ರೈ ಅವರು ತಲುಪಿಸುವಂತಹ ಕೆಲಸ ಆಯ್ತು ಅಂತ ಅನ್ಸತ್ತೆ. ಅಗ್ರಗಣ್ಯ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಮೊದಲಿಗೆ ಜೈಕಾರ ಹಾಕುವುದು ನಮ್ಮ ಸಂಪ್ರದಾಯ. ಅದಾದ್ಮೇಲೆ ಎಐಸಿಸಿ ಜನರಲ್ ಸೆಕ್ರೆಟರಿ ಆದಂತಹ KC ವೇಣುಗೋಪಾಲ್ ರವರಿಗೆ ಜೈಕಾರ ಹಾಕುವುದು ನಮ್ಮ ಸಂಪ್ರದಾಯ. ಅದಾದ್ಮೇಲೆ ನಾವೆಲ್ಲ ಪಾರ್ಟಿ ಕೆಡರಿಂದ ಬಂದವರು ನಮ್ಮ ರಾಜ್ಯದ ಪಾರ್ಟಿ ಅಧ್ಯಕ್ಷರಾದಂತಹ ಸನ್ಮಾನ್ಯ DK ಶಿವಕುಮಾರಿಗೆ ಜೈಕಾರ ಹಾಕುವುದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಂಪ್ರದಾಯ. ಇದು ಪಾರ್ಟಿ ಕೆಡರ್ ಕಾರ್ಯಕ್ರಮ. ಸಿಎಂ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೂ ಕೂಡ ಜೈಕಾರ ನೋಡ್ರಿ, ಇದೆಲ್ಲ ಮಾಧ್ಯಮದವರುಂಟಲ್ಲ, ಸಿದ್ದರಾಮಯ್ಯ ಅವರನ್ನು ಹಾಗೂ DK ಶಿವಕುಮಾರ್ ಅವರನ್ನು ಬಡ ಅಂತ ಬಿಂಬಿಸ್ತಾ ಇದ್ದೀರಾ. ಇದರಲ್ಲಿ ಒಂದ್ ನಿಮಿಷ, ಇದರಲ್ಲಿ ಯಾವುದು ಬಡ ರಾಜ್ಯಕ್ಕೆ ಇಲ್ಲ. ಸಿದ್ದರಾಮಯ್ಯ ಅವರು ಎಂದಿಗೂ ಯಾವತ್ತಿಗೂ ಕೂಡ ಕುರ್ಚಿಯ ಹಿಂದೆ ಹೋದಂತ ನಾಯಕರಲ್ಲ. ಸಿದ್ದರಾಮಯ್ಯ ಅವರು ಇನ್ನೊಬ್ಬ ನಾಯಕನನ್ನು ನಾಯಕತ್ವ ಕೊಟ್ಟು ಸೃಷ್ಟಿಸಿದಂತ ನಾಯಕರು. ಏನೋ ಈ ರಾಜ್ಯದಲ್ಲಿ ಏನೋ ಈಗ ಬದಲಾವಣೆ ನಡೀತಾ ಉಂಟು. ಖಂಡಿತವಾಗಿ ಸಿದ್ದರಾಮಯ್ಯನೇ ಸಾಹೇಬ್ರೆ DK ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ನಮ್ಗೆ ಸಿದ್ದರಾಮಯ್ಯ ಅವರು ನಾಯಕರೇ, ನಮ್ಗೆ DK ಶಿವಕುಮಾರ್ ನಾಯಕರೇ.